ಸೈಬರ್ ಅಪರಾಧಗಳ ವಿರುದ್ಧ ಬೆಳಗಾವಿಯ ಪೊಲೀಸರು ಮಹತ್ವದ ಕ್ರಮ ಕೈಗೊಂಡಿದ್ದು, ಕಳೆದು ಹೋದ ಮೊಬೈಲ್ಗಳನ್ನು ಪತ್ತೆ ಹಚ್ಚುವುದರ ಜೊತೆಗೆ ಮ್ಯೂಲ್ ಅಕೌಂಟ್ ಜಾಲವನ್ನು ಬಯಲಿಗೆಳೆದಿದ್ದಾರೆ. ಜಿಲ್ಲಾ ಪೊಲೀಸ್ ಅಧೀಕ್ಷಕ ಕೆ ರಾಮರಾಜನ್ ಅವರ ಮಾರ್ಗದರ್ಶನದಲ್ಲಿ ಸೆಂಟ್ರಲ್ ಇಕ್ವಿಪ್ಮೆಂಟ್ ಐಡೆಂಟಿಟಿ ರಿಜಿಸ್ಟರ್ ಪೋರ್ಟಲ್ ಮೂಲಕ ಇದುವರೆಗೆ 1051 ಕಳೆದು ಹೋದ ಮೊಬೈಲ್ಗಳನ್ನು ಟ್ರ್ಯಾಕ್ ಮಾಡಲಾಗಿದೆ. ಅದರಲ್ಲಿ 51 ಕಳುವಾದ ಮೊಬೈಲ್ಗಳನ್ನು ಪತ್ತೆ ಹಚ್ಚಿ ಮಾಲೀಕರಿಗೆ ಹಿಂತಿರುಗಿಸಲಾಗಿದೆ. ಸೈಬರ್ ಅಪರಾಧ ತನಿಖೆಯಲ್ಲಿ 90ಕ್ಕೂ ಹೆಚ್ಚು ಪ್ರಕರಣಗಳಿಗೆ ಸಂಬಂಧಿಸಿದ ದೊಡ್ಡ ಜಾಲ ಪತ್ತೆಯಾಗಿದ್ದು, ಕೋಟ್ಯಾಂತರ ರೂಪಾಯಿ ವ್ಯವಹಾರ ನಡೆದಿರುವುದು ಬೆಳಕಿಗೆ ಬಂದಿದೆ. ವಿಶೇಷವಾಗಿ ಮ್ಯೂಲ್ ಅಕೌಂಟ್ಗಳ ಮೂಲಕ ವಂಚನೆ ನಡೆಯುತ್ತಿರುವುದು ಬಹಿರಂಗವಾಗಿದೆ. ಗ್ರಾಮೀಣ ಪ್ರದೇಶದ ಜನರಿಗೆ ಆಮಿಷ ತೋರಿಸಿ ಅವರ ಬ್ಯಾಂಕ್ ಖಾತೆ, ಎಟಿಎಂ ಕಾರ್ಡ್ ಮತ್ತು ಸಿಮ್ ಕಾರ್ಡ್ ಪಡೆದು ದುರುಪಯೋಗ ಮಾಡುತ್ತಿರುವುದಾಗಿ ಪೊಲೀಸರು ತಿಳಿಸಿದ್ದಾರೆ. ನಿಪ್ಪಾಣಿ, ಚಿಕ್ಕೋಡಿ ಮತ್ತು ರಾಮದುರ್ಗ ಭಾಗಗಳಲ್ಲಿ ರಹಸ್ಯ ಕಾರ್ಯಾಚರಣೆ ನಡೆಸಿ ಹಲವಾರು ಅನುಮಾನಿತರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಸಂಶಯಾಸ್ಪದ ಖಾತೆಗಳ ಪಟ್ಟಿಯನ್ನು ಸಿದ್ಧಪಡಿಸಿ ಮುಂದಿನ ತನಿಖೆ ವೇಗವಾಗಿ ಮುಂದುವರಿಸಲಾಗಿದೆ. ಮೊಬೈಲ್ ಕಳೆದು ಹೋದರೆ ತಕ್ಷಣ ಸಿಇಐಆರ್ ಪೋರ್ಟಲ್ನಲ್ಲಿ ದೂರು ನೀಡಬೇಕು ಹಾಗೂ ಯಾರಿಗೂ ತಮ್ಮ ಬ್ಯಾಂಕ್ ಖಾತೆ, ಎಟಿಎಂ ಅಥವಾ ಸಿಮ್ ಕಾರ್ಡ್ ನೀಡಬಾರದು. ಇಲ್ಲವಾದರೆ ಅಪರಾಧಗಳಲ್ಲಿ ಸಿಲುಕುವ ಸಾಧ್ಯತೆ ಇದೆ ಎಂದು ಎಸ್ಪಿ ರಾಮರಾಜನ್ ಎಚ್ಚರಿಕೆ ನೀಡಿದ್ದಾರೆ. ಬೆಳಗಾವಿ ಗೋಕಾಕ್ ತಾಲೂಕು ಅಂತರಗಟ್ಟಿ ಏರಿಯಾನಲ್ಲಿಂದು ಹಾಲಪ್ಪ ದುರಂದಪ್ಪ ಎಂಬವರು ನಮಗೆ ಮೋಸ ಆಗಿದೆ. ಸುಮಾರು 7,44,940 ಆಲ್ಮೋಸ್ಟ್ 7.25 ಲಕ್ಷ ನಮಗೆ ಫೈನಾನ್ಸ್ ತಗೊಂಡು ಕೊಡ್ತೀವಿ ಅಂದ್ರೆ ಹೇಳಿಬಿಟ್ಟು ಮೋಸ ಮಾಡಿದಾರೆ ಅಂದ್ರೆ ಅಂತ ಹೇಳಿ ಒಂದು ಕಂಪ್ಲೇಂಟ್ ಅನ್ನು ದಾಖಲು ಮಾಡಿದ್ದಾರೆ. ಅದರಲ್ಲಿ 82/2025 ಅಲ್ಲಿ ಇಲ್ಲಿ ಸೈಬರ್ ಕ್ರೈಮ್ ಸ್ಟೇಷನ್ ಅಲ್ಲಿ ನಾವು ಒಂದು ಕೇಸನ್ನು ದಾಖಲು ಮಾಡಿದೀವಿ. ಇವರಿಗೆ ಕನ್ನಡದಲ್ಲಿಯೇ ಮಾತಾಡಿಬಿಟ್ಟು ನಾವು L&T ಫೈನಾನ್ಸ್ ನಾನು ನಿಮಗೆ ಲೋನ್ ಅನ್ನು ತಗೊಂಡು ಕೊಡ್ತೀನಿ, ಡಾಕ್ಯುಮೆಂಟ್ ವೆರಿಫಿಕೇಶನ್, ಕಮಿಷನ್, ಗವರ್ಮೆಂಟ್ ಟ್ಯಾಕ್ಸಸ್ ಎಲ್ಲ ಇದೆ, ಇದಕ್ಕೆ ನೀವು ಸ್ವಲ್ಪ ಹಣ ಕೊಡಬೇಕಂದ್ರೆ ಕನ್ನಡದಲ್ಲಿಯೇ ಮಾತಾಡಿ ಇವರನ್ನು ಕನ್ವಿನ್ಸ್ ಮಾಡಿ ಲೋನ್ ಕೊಡ್ತೀನಿ ಅಂದ್ರೆ ಹೇಳಿಬಿಟ್ಟು ಮೋಸ ಮಾಡಿರೋದು ಕಂಡು ಬಂದಿರ್ತದೆ. ಈ ಕೇಸಲ್ಲಿ ನಾವು ಚೆಕ್ ಮಾಡುವ ಸಂದರ್ಭದಲ್ಲಿ ಈ ಫೋನ್ ನಂಬರ್ ಇದೆಲ್ಲ ಕಾಂಟ್ಯಾಕ್ಟ್ ಮಾಡಿ ಹೋಗುವ ಸಂದರ್ಭದಲ್ಲಿ ದರ್ಶನ್ ಎಂಬ ವ್ಯಕ್ತಿ ನೆಲಮಂಗಲದವನು, ಬ್ಯಾಂಗ್ಳೂರ್ ನೆಲಮಂಗಲದಲ್ಲಿ ವಾಸ ಮಾಡ್ತಾ ಇರುವ ಇವನು ದರ್ಶನ್ ಇಲ್ಲಿಂದ ವೆಸ್ಟ್ ಬೆಂಗಾಲ್ಗೆ ಹೋಗ್ತಾನೆ. ವೆಸ್ಟ್ ಬೆಂಗಾಲ್ನಿಂದ ಕರ್ನಾಟಕ ನಂಬರ್ಸ್ ಯಾವ್ದೆಲ್ಲ ಇರ್ತದೋ ಅವ್ರಿಗೆಲ್ಲ ಅಪ್ರೋಚ್ ಮಾಡ್ತಾನೆ. ಲೋನ್ ಕೊಡ್ತೀವಿ, L&T ಫೈನಾನ್ಸ್ ಲೋನ್ ಕೊಡ್ತೀವಿ ಅಂದ್ರೆ ಎಲ್ಲಿ ಕಾಲ್ ಮಾಡೋದು, ಯಾರು ಇಂಟ್ರೆಸ್ಟ್ ತೋರ್ಸಾರೋ ಅವರನ್ನು ಮೋಸ ಮಾಡೋದು. ಹೆಂಗೆ ಅಂದ್ರೆ ಲೋನ್ ಕೊಡಬೇಕಾದ್ರೆ ಬೇಸಿಕ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇದೆ, ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಸ್ವಲ್ಪ ದುಡ್ಡು ಕೊಡೋ ಅಂದ್ರೆ ಹೇಳೋದು. ಡಾಕ್ಯುಮೆಂಟ್ ವೆರಿಫಿಕೇಶನ್ ಮುಗಿದಾದ್ಮೇಲೆ ಪ್ರಾಸೆಸಿಂಗ್ ಫೀ ಅಂದ್ರೆ ಹೇಳೋದು, ಮತ್ತು ಗವರ್ಮೆಂಟ್ ಟ್ಯಾಕ್ಸ್ ಸ್ವಲ್ಪ ಅಡ್ವಾನ್ಸ್ ಟ್ಯಾಕ್ಸ್ ಕಟ್ಟಬೇಕಂದ್ರೆ ಹೇಳೋದು. ಇಂತಾಗ ಹೇಳಿ ಪ್ರತಿಯೊಬ್ಬರ ಕಡೆ ಮೋಸ ಮಾಡೋದು ಕಂಡು ಬಂದಿತ್ತು. ಸೊ ಇವನ ಹಿನ್ನೆಲೆಯನ್ನು ನಾವು ಚೆಕ್ ಮಾಡಿಕೊಂಡು ಇವನು ಹೆಂಗೆ ಹೋಗಿದಾನಂದ್ರೆ ಹೋಗುವ ಸಂದರ್ಭದಲ್ಲಿ ರಾಹುಲ್ ಕುಮಾರ್ ಅಂದ್ರ ವೆಸ್ಟ್ ಬೆಂಗಾಲ್ ಅವನು ಇವನನ್ನು ಹೈರ್ ಮಾಡಿ ಅಲ್ಲಿ ಒಂದು ಆರ್ಗನೈಸ್ಡ್ ಆಗಿ ಇವನು ಮಾಡಿರೋದು ಕಂಡು ಬಂದಿದೆ. ಈ ರಾಹುಲ್ ಕುಮಾರ್ ವೆಸ್ಟ್ ಬೆಂಗಾಲ್ ಅವನನ್ನು ಕೂಡ ನಾವು ಅರೆಸ್ಟ್ ಮಾಡಿದೀವಿ. ಇವರ ಕಡೆಯಿಂದ 5 ಲಕ್ಷ ರೂಪಾಯಿ ಹಣವನ್ನು ಕೂಡ ಈ ಕೇಸಲ್ಲಿ ಪತ್ತೆ ಮಾಡಲಾಗಿದೆ. ಮತ್ತು ಇವರು ಬೇರೆ ಬೇರೆ ಅಕೌಂಟ್ ಓಪನ್ ಮಾಡಿ ಯಾರ್ಯಾರಿಗೆ ಕಳಿಸಿದ್ರೆ ಅದನ್ನು ಕೂಡ ತನಿಖೆ ಮುಂದುವರಿತಾ ಇದೆ. ಈ ಕೇಸಲ್ಲಿ 7.25 ಲಕ್ಷ ಕಳವಾಗಿದೆ ಮತ್ತು ಮೋಸ ಆಗಿದೆ. ಅದರಲ್ಲಿ 5 ಲಕ್ಷ ರಿಕವರಿ ಆಯಿತು. ಇದಕ್ಕೆ ಯೂಸ್ ಮಾಡಿದ ಕೆಲವೊಂದು ಮೊಬೈಲ್ ಫೋನ್ಸ್ ಅನ್ನು ಕೂಡ ನಾವು ಸೀಸ್ ಮಾಡಿದ್ವಿ. ಯಡ್ರಾ ವಿಲೇಜ್ ಇಂದ ಒಂದು ವಿಚಿತ್ರ ಸೈಬರ್ ಕ್ರೈಮ್. ಇವನಿಗೆ ಗೇಮಿಂಗ್ ಆಡುವುದಲ್ಲಿ ಇಂಟ್ರೆಸ್ಟ್ ಬಹಳಷ್ಟು. ಈ ವ್ಯಕ್ತಿ ಸಂತೋಷ್ ಅಂದ್ರೆ ವ್ಯಕ್ತಿ ಯಡ್ರಾ ಹಳ್ಳಿಯವನ. ಇವನಿಗೆ ಗೇಮಿಂಗ್ ಆಡಿ ಹಣಕಾಸು ಕಳ್ಕೊಂಡಿರ್ತಾನೆ. ಸೊ ಈಗ ಹಣಕಾಸು ಕಳ್ಕೊಂಡಾದ್ಮೇಲೆ ಗೇಮಿಂಗ್ ಆಡಬೇಕಂದ್ರೆ ಹುಚ್ಚು ಕಡಿಮೆ ಆಗಿಲ್ಲ. ಸೊ ಅದರಿಂದ ಉಳಿದವ್ರಿಗೆ ಮೋಸ ಮಾಡಿ ಹಣವನ್ನು ಗೇಮ್ಗೆ ಹಾಕಿಬಿಟ್ಟು ಉಳಿದವ್ರಿಗೆ ಮೋಸ ಮಾಡಿರೋದು ಕಂಡು ಬಂದಿದೆ. ಸೊ ಇವನ್ ಮೋಡಸ್ ಹೆಂಗೆ ಅಂದ್ರೆ ನಾನ್ ನಿಮಗ ಒಂದು QR ಕೋಡ್ ಕಳಿಸ್ತೀನಿ ಅಂದ್ರೆ ಹೇಳಿಬಿಟ್ಟು ಲೋನ್ ಸಿಗ್ತದೆ. ಈ QR ಕೋಡ್ ಅನ್ನ ನೀವು ಕ್ಲಿಕ್ ಮಾಡ್ತೀರಂದ್ರೆ ಲೋನ್ ಸಿಗುತ್ತೆ ಅಂದ್ರೆ ಜನರಿಗೆ ಅಪ್ರೋಚ್ ಮಾಡೋದು. ಯಾರು ಕ್ಲಿಕ್ ಮಾಡೋ ಸಂದರ್ಭದಲ್ಲಿಂದ ಆ QR ಕೋಡ್ಲಿಂದ ಅವನು ಆಟ ಆಡ್ತಾ ಇರುವ ಗೇಮ್ ಯಾವ ಗೇಮ್ ಅದಕ್ಕೆ ಹಣ ಸೀದಾ ಹೋಗ್ತಾ ಇತ್ತು. ಸೊ ಅಂತಾಗ ಒಂದು ಕೇಸಲ್ಲಿ ಈ ಸಂತೋಷ್ ಅವನನ್ನು ಕೂಡ ನಾವು ಅರೆಸ್ಟ್ ಮಾಡಿದೀವಿ. ಅವನ ಕಡೆಯಿಂದ 1 ಲಕ್ಷ ರೂಪಾಯಿ ಹಣವನ್ನು ರಿಕವರಿ ಮಾಡಿದೀವಿ ಮತ್ತು 2 ಲ್ಯಾಪ್ಟಾಪ್, 1 ಲ್ಯಾಪ್ಟಾಪ್, 2 ಮೊಬೈಲ್ ಫೋನ್ ರಿಕವರಿ ಆಯ್ತು. ಇಂತಾಗ ಸುಮಾರು ಇವನು 17 ಜನರ ಕಡೆ ಸಣ್ಣ ಪುಟ್ಟ ಅಮೌಂಟ್ ಆಗಿ
ಒಂದು 10,000 20,000 ಮೋಸ ಮಾಡಿ ಒಟ್ಟು 2,17,000 ಜನರ ಕಡೆಯಿಂದ ಮೋಸ ಮಾಡಿರೋದು ಕಂಡು ಬಂದಿರ್ತದೆ. ಸೊ ಇವನನ್ನು ಕೂಡ ಅರೆಸ್ಟ್ ಮಾಡಲಾಗಿದೆ.